ಮಾಡುತ್ತೆ. ಇಡೀ ರಾಜ್ಯ ಇವತ್ತು ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಹಪಾಪಿಸ್ತಾ ಇದೆ. ಮೂಲ ಅಸ್ಪೃಶ್ಯ ಸಮುದಾಯಗಳು, ಒಲೆಮಾದಿಗ ಸಮುದಾಯಗಳು, ಮತ್ತೆ ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟವರು ಎಲ್ಲರೂ ಕೂಡ ಒಳ ಮೀಸಲಾತಿಗಾಗಿ ಆಗ್ರಹಿಸ್ತಾ ಇದ್ದಾರೆ. ಇನ್ನು ತಡೆಯುವಂತ ಸ್ಥಿತಿಲಿಲ್ಲ. ಹಾಗಾಗಿ ಇದು ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಮಾಡು ಇಲ್ಲವೇ ಮಡಿ, ಸರ್ಕಾರಕ್ಕೆ ಇದು ಕಡೆ ಎಚ್ಚರಿಕೆ ಅಂತಾನೆ ಹೋರಾಟ ಶುರು ಮಾಡಿರೋದು. ಈ ಹೋರಾಟ ಶುರುವಾಗಿದ್ದು 5ನೇ ತಾರೀಕು, ಮಾರ್ಚ್ 5ನೇ ತಾರೀಕು. ಇನ್ನು ನಿಂತಿಲ್ಲ. ಪಾದಯಾತ್ರೆ 17 ದಿವಸ ಆಯಿತು. ಈಗ ಫ್ರೀಡಂ ಪಾರ್ಕ್ ನಲ್ಲಿ 7ನೇ ದಿವಸ ಕಾಲಿಟ್ಟಿದ್ದೀವಿ. ಅದೇ ಸಂದರ್ಭಕ್ಕೆ 1 ವಾರ ಕಾಲಾವಕಾಶ ಕೊಡಿ ಸರ್ಕಾರ ಕೇಳಿದೆ. 1 ವಾರ ಕಾಲಾವಕಾಶ ತಗೊಂಡಿದ್ರು ಕೂಡ ಮಾಡ್ತಾರೆ ಅನ್ನೋ ನಂಬಿಕೆ ಹುಡ್ತಾ ಇಲ್ಲ ನಮಗೆ. ಆದೇಶ ಕೈಗೆ ಪಡೆಯೋವರೆಗೂ ನಾವ್ಯಾರು ಮನೆಗೆ ಹೋಗೋದಿಲ್ಲ. ಆದೇಶವನ್ನ ಪಡೆದು ನಾವು ಮನೆಗೆ ಹೋಗ್ತೀವಿ. ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ನಮ್ಮ ದೇಹಗಳನ್ನ, ಹೆಣಗಳನ್ನ ಕಳಿಸ್ತೀವಿ ಅನ್ನೋಂಥದ್ದು ಘೋಷಣೆ ಇದೆ. ಕಟಿಬದ್ಧರಾಗಿದ್ದೀವಿ. ಇದರಲ್ಲಿ ಒಂದು ಹೆಜ್ಜೆ ಕೂಡ ಹಿಂತೆಗೆಯುವಂತ ಮಾತೇ ಇಲ್ಲ. ತುಂಬಾನೇ ಅಗತ್ಯ ಇದೆ. ಮೀಸಲಾತಿ ಮೂಲ ಅಸ್ಪೃಶ್ಯರಿಗೆ. ಮೀಸಲಾತಿಯ ಉದ್ದೇಶವೇ ಬಡತನ ನಿರ್ಮೂಲನೆ ಅಲ್ಲ, ಸಾಮಾಜಿಕ ಸಮಾನತೆ ನೀಡುವಂಥದ್ದು. ಆ ಸಾಮಾಜಿಕ ಸಮಾನತೆ ಒಂದು ಸಮುದಾಯಕ್ಕೆ ಸಿಗಬೇಕು ಅಂತಂದ್ರೆ ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲದರಲ್ಲೂ ಕೂಡ ಸಮಾನತೆ ಇರಬೇಕು. ಅದಕ್ಕೆ ಬೇಕಾಗಿದ್ದ ಅವಕಾಶಗಳು ಸಿಗಬೇಕು. ಇದು ಮೀಸಲಾತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾತಿನಿಧ್ಯತೆ, ರೆಪ್ರೆಸೆಂಟೇಷನ್. ಇದು ಎಲ್ಲಿ ರೆಪ್ರೆಸೆಂಟೇಷನ್ ನಮ್ದಿಲ್ವೋ ಅಲ್ಲಿಗೆ ತಲುಪಲಿ ಅಂತ. ಅಂತ ಸಂದರ್ಭದಲ್ಲಿ ದೇವರಾಜ ಅರಸು ಅವರ ಕಾಲದಲ್ಲಿ ಇಡೀ ಭಾರತದಲ್ಲೆಲ್ಲೂ ಕೂಡ ಎಸ್ ಸಿ ಪಟ್ಟಿಯಲ್ಲಿ ಇಲ್ದಿರುವಂತಹ ಬೋವಿ, ಲಂಬಾಣಿ, ಕೊರ್ಮ, ಕೊಚ್ಚಗಳನ್ನ ಸೇರಿಸಿದ್ರಿಂದ ನಮ್ಮ ಅವಕಾಶ ಸ್ವಲ್ಪ ನಮಗೆ ದಕ್ಕದಂಗೆ ಹೋಯ್ತು. ಝೀರೋ ಲೆವೆಲ್ ಬಂತು. ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ. ನಾವು ಆ ಸಮುದಾಯಗಳನ್ನ ಹೊರಗಡೆ ಹಾಕಿ ಅಂತ ಕೇಳ್ತಾ ಇಲ್ಲ, ಕೇಳೋಕೆ ಸಾಧ್ಯವೇ ಇಲ್ಲ. ತಾಯಿ ಹೃದಯದ ಅಸ್ಪೃಶ್ಯ ಸಮುದಾಯ ಯಾವ ಸಮುದಾಯವನ್ನು ನಮ್ಮ ಪಟ್ಟಿಯಿಂದ ಹೊರಗಡೆ ಹಾಕಿ ಅಂತ ಕೇಳ್ತಾ ಇಲ್ಲ. ಆದರೆ ಪಾಲನ್ನ ಸಮಾನವಾಗಿ ಜಾತಿ, ಜನಸಂಖ್ಯೆಗೆ ಅನುಸಾರವಾಗಿ ಹಂಚಿ ನಮಗೆ ಪಾಲ್ ಸಿಗ್ತಾ ಇಲ್ಲ. ಜಾತಿಯೇ ರೋಗವಾಗಿರುವಂತಹ ಈ ಸಮಾಜದಲ್ಲಿ ಅಸ್ಪೃಶ್ಯ ಸಮುದಾಯ ತುಂಬಾ ಅವಗಣನೆಗೆ ಒಳಗಾಗ್ತಾ ಇದೆ, ಕಡೆಗಣಿಸ್ತಾ ಇದೆ. ಹಾಗಾಗಿ ಒಳ ಮೀಸಲಾತಿಯ ಮೂಲಕ ಹಂಚಿ ಅಂತ ಒಳದು ಹೊಸ ಕಾನ್ಸೆಪ್ಟ್ ಏನಲ್ಲ. ಈಗ ಹಿಂದುಳಿದ ವರ್ಗದಲ್ಲಿ ಪ್ರವರ್ಗ 1, 2, A, B ಅಂತೆಲ್ಲ ಇದೆಯಲ್ಲ, ಅದು ಒಳ ಮೀಸಲಾತಿಯೇ. ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ಅಸ್ಪೃಶ್ಯತೆ, ಸಾಮಾಜಿಕ ಬಹಿಷ್ಕಾರ ಇಲ್ಲದೆ ಇರುವಂತಹ ಹಿಂದುಳಿದ ವರ್ಗಗಳಿಗೆ ನೀವು ಒಳ ಮೀಸಲಾತಿ ಕಲ್ಪಿಸಬಹುದಾದ್ರೆ ಇವೆಲ್ಲದಕ್ಕೂ ಒಳಗಾಗಿರುವಂತಹ ಒಲೆಮಾದಿಗ ಸಮುದಾಯಕ್ಕೆ ಯಾಕೆ ಒಳ ಮೀಸಲಾತಿ ಕೊಡಲ್ಲ ಅನ್ನೋದು ನಮ್ಮ ಡಿಮ್ಯಾಂಡ್. ಈಗ ಅದೊಂದು ಚರ್ಚೆ ಆಗತ್ತೆ ಇಲ್ಲ, ಮುಗಿದೋಗಿದೆ ಚರ್ಚೆ. ಈಗ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ, ಯಾವಾಗ ಕೊಡ್ತಾರೆ ಅನ್ನೋಷ್ಟೇ ಕಾಯ್ದಿರೋದು. 10% ಅವರಿಗೆ ಏನೋ ಆದಿವಾಸಿಗಳಿಗೆ ಇತರೆ ಅಂತ ಹೇಳಿ ಕೊಡ್ತಾ ಇದಾರಲ್ಲ, ಬಹುಶಃ ಇಲ್ಲ, ಅವ್ರಿಗೆ ಜಾಸ್ತಿ ಮಾಡೋದು. ನನ್ನ ಪ್ರಕಾರ ಆದಿವಾಸಿಗಳಿಗೆ, ಅಲೆಮಾರಿಗಳಿಗೆ, ಬುಡಕಟ್ಟಿನವರಿಗೆ, ಅರಣ್ಯವಾಸಿಗಳಿದಾರಲ್ಲ ಅವರಿಗೆ ಇನ್ನೊಂದು 0.5%, 1% ಆದ್ರೂ ಜಾಸ್ತಿ ಮಾಡೋದು. ನಾವೇ ತಿನ್ಬೇಕು, ನಾವೇ ಇರಬೇಕು ಅನ್ನೋದು ಹೋಗ್ಬೇಕು. ಆ ಪಾಪ ಅವ್ರು ಬಸ್ ನೋಡಿಲ್ಲ ಇಲ್ಲಿವರೆಗೂ. ಎಷ್ಟೋ ಸಮುದಾಯಗಳಿಗೂ ಇಲ್ಲಿವರೆಗೂ ಕೂಡ ಕರೆಂಟ್ ಗೊತ್ತಿಲ್ಲ, ಅವ್ರಿಗೆ ಒಂದು ಲೈಟ್ ಆನ್ ಆಗಿದ್ದು ಗೊತ್ತಿಲ್ಲ. ಆ ಸಮುದಾಯಗಳು ಅವ್ರಿಗೆ ಅವಕಾಶ ಕೊಡದೆ ಒಂದು ಸಮುದಾಯವನ್ನ ಸಾಯಕ್ಕೆ ಬಿಟ್ಬಿಟ್ಟು ಇನ್ನೊಂದು ಸಮುದಾಯ ಉದ್ಧಾರ ಆಗುತ್ತೆ ಅಂದ್ರೆ ಅದು ದೇಶದ ಆಶಾ. ಈಗ ಒಬ್ಬ ಮನುಷ್ಯನಿಗೆ ಅಂಗಾಲಲ್ಲಿ ಮೂನಾಗಿದೆ, ರೋಗ ಇದೆ ಅಂತಂದ್ರೆ ಅದು ನೋಯಕ್ಕೆ ಬಿಟ್ಬಿಟ್ಟು ನನ್ನ ಕಣ್ಣು, ಮೂಗು, ಮಾಯಿ ಚೆನ್ನಾಗಿರೋದಿಲ್ಲ, ಸ್ವರ್ಗೋಗುತ್ತೆ. ಹಂಗೆ ಯಾವ ಸಮುದಾಯ ಕೂಡ ಅವಕಾಶದಿಂದ ವಂಚಿತರಾಗಬಾರ್ದು. ಎಲ್ರಿಗೂ ನ್ಯಾಯ ದಕ್ಕಬೇಕು, ದಕ್ಕತ್ತೆ.